ವಿಕ್ರಮಾದಿತ್ಯ ಮತ್ತು ಬೇತಾಳ ಜ್ಞಾನದ ಪರೀಕ್ಷೆ. ಒಂದು ಕಾಲದಲ್ಲಿ ಉಜ್ಜಯಿನಿ ನಗರವನ್ನು ಧರ್ಮ, ನ್ಯಾಯ ಮತ್ತು ಧೈರ್ಯದಿಂದ ಆಳುತ್ತಿದ್ದ ಮಹಾರಾಜ ವಿಕ್ರಮಾದಿತ್ಯನಿದ್ದನು. ಅವನ ಜ್ಞಾನ, ಸಾಹಸ ಮತ್ತು ಸತ್ಯಪ್ರೇಮಕ್ಕೆ ಎಲ್ಲೆಡೆ ಕೀರ್ತಿಯಿತ್ತು. ಒಂದು ದಿನ ಒಬ್ಬ ತಪಸ್ವಿ ರಾಜನ ಬಳಿಗೆ ಬಂದು, ರಾಜನೇ, ಪ್ರತಿದಿನ ಮಧ್ಯರಾತ್ರಿ ನೀನು ಶ್ಮಶಾನಕ್ಕೆ ಬಂದು ಒಂದು ಕಾರ್ಯ ಮಾಡಬೇಕು, ಆದರೆ ಅದನ್ನು ಮಾಡುತ್ತಾ ಒಂದೇ ಮಾತು ಕೂಡ ಆಡಬಾರದು ಎಂದು ಕೇಳಿಕೊಂಡನು. ರಾಜನು ಒಪ್ಪಿಕೊಂಡನು. ಶ್ಮಶಾನದಲ್ಲಿ ಒಂದು ದೊಡ್ಡ ಮರಕ್ಕೆ ತಲೆಕೆಳಗಾಗಿ ನೇತಾಡುತ್ತಿದ್ದ ಒಂದು ಶವವಿತ್ತು. ರಾಜನು ಅದನ್ನು ಭುಜದ ಮೇಲೆ ಹಾಕಿಕೊಂಡು ಹೊರಟಾಗ ಆ ಶವದಿಂದ ನಗುವಿನ ಶಬ್ದ ಕೇಳಿಸಿತು. ಹಾ, ರಾಜನೇ, ನಾನು ಬೇತಾಳ, ನಿನಗೆ ಒಂದು ಕಥೆ ಹೇಳುತ್ತೇನೆ. ಅದರ ಉತ್ತರ ಗೊತ್ತಿದ್ದರೂ ನೀನು ಮೌನವಾಗಿದ್ದರೆ ನಿನ್ನ ತಲೆ ಒಡೆಯುತ್ತದೆ ಎಂದು ಬೇತಾಳನು ಹೇಳಿದನು. ರಾಜನು ಮೌನವಾಗಿ ಕೇಳಲು ಒಪ್ಪಿಕೊಂಡನು. ಬೇತಾಳನ ಕಥೆ. ಒಂದೂರಿನಲ್ಲಿ ಧರ್ಮದಾಸ ಮತ್ತು ಪುಣ್ಯದಾಸ ಎಂಬ ಇಬ್ಬರು ಸ್ನೇಹಿತರಿದ್ದರು. ಧರ್ಮದಾಸನಿಗೆ ಒಬ್ಬ ಸುಂದರ ಮಗಳಿದ್ದಳು. ಆಕೆಯನ್ನು ಪುಣ್ಯದಾಸನ ಮಗನು ಪ್ರೀತಿಸುತ್ತಿದ್ದನು. ಆದರೆ ವಿಧಿಯ ಆಟದಿಂದ ಧರ್ಮದಾಸ ಸತ್ತು ಹೋಯಿತು. ಮಗಳನ್ನೆಲ್ಲ ನೋಡಿಕೊಳ್ಳುವ ಜವಾಬ್ದಾರಿ ಪುಣ್ಯದಾಸನ ಮೇಲೆ ಬಂತು. ಅವನು ಆಕೆಯನ್ನು ತನ್ನ ಮಗಳಂತೆ ಸಾಕಿದನು. ವರ್ಷಗಳು ಕಳೆದ ಮೇಲೆ ಆ ಹುಡುಗಿ ಮತ್ತು ಪುಣ್ಯದಾಸನ ಮಗ ವಿವಾಹವಾದರು. ಆದರೆ ವಿವಾಹದ ಕೆಲ ದಿನಗಳಲ್ಲೇ ಪುಣ್ಯದಾಸನ ಮಗನು ಅಪಘಾತದಲ್ಲಿ ಸತ್ತು ಹೋಯಿತು. ಆ ಹುಡುಗಿ ದುಃಖದಿಂದ ಜೀವತ್ಯಾಗ ಮಾಡಲು ನಿರ್ಧರಿಸಿದಳು. ಆಗ ಪುಣ್ಯದಾಸನು ಆಕೆಯನ್ನು ತಡೆದು, ನೀನು ನನ್ನ ಮಗನ ಹೆಂಡತಿ ಮಾತ್ರವಲ್ಲ, ಈಗಿನಿಂದ ನನ್ನ ಮಗಳೂ ಹೌದು ಎಂದು ಹೇಳಿದನು. ಬೇತಾಳನ ಪ್ರಶ್ನೆ. ಹೇಳು ರಾಜನೇ ಎಂದು ಬೇತಾಳ ಕೇಳಿದನು. ಆ ಹುಡುಗಿಯ ಸಂಬಂಧದಲ್ಲಿ ಪುಣ್ಯದಾಸನು ಯಾರು? ತಂದೆಯೋ, ಮಾವನೋ, ಅಥವಾ ಏನೂ ಅಲ್ಲವೇ? ರಾಜನು ಮೌನವಾಗಿರಲು ಸಾಧ್ಯವಾಗಲಿಲ್ಲ. ಧರ್ಮದ ಮಾತು ಹೇಳಲೇಬೇಕಾಯಿತು. ಪುಣ್ಯದಾಸನು ಆಕೆಯನ್ನು ಮಗಳಂತೆ ಸಾಕಿದನು, ಹಾಗಾಗಿ ಅವನು ತಂದೆಯ ಸ್ಥಾನದಲ್ಲಿದ್ದಾನೆ ಎಂದು ಉತ್ತರಿಸಿದನು. ಕ್ಷಣದಲ್ಲೇ ಬೇತಾಳನು ಜೋರಾಗಿ ನಕ್ಕು, ಉತ್ತರಿಸಿದೆಯಲ್ಲ, ಈಗ ಮತ್ತೆ ನಾನು ಮರಕ್ಕೆ ಹೋಗುತ್ತೇನೆ ಎಂದು ಹೇಳಿ ಮರಕ್ಕೆ ಹಾರಿಹೋಯಿತು. ರಾಜ ವಿಕ್ರಮಾದಿತ್ಯ ಮತ್ತೆ ಬೇತಾಳನನ್ನು ಹಿಡಿಯಲು ಹೊರಟನು.